ಹೌದು, ನಾವು 15,000 ಅಂತ ಹಿಡಿದಿದ್ವಿ, ಜಾಸ್ತಿ ಆಯಿತು. ಸೊ ನಾವು ನಿರೀಕ್ಷೆ ಮೀರಿ ಫಲಿತಾಂಶ ಬಂದಿದೆ. ಸೊ ಗೆಲ್ಲಲಿಕ್ಕೆ ಸ್ಥಳೀಯ ಮುಖಂಡರ ಅವ್ರ ಪಾತ್ರ ವಿಶೇಷವಾಗಿ, ಮತ್ತು KPCಯಿಂದ ನೇಮಿಸಿದಂಥ ಮಂತ್ರಿಗಳು, ಶಾಸಕರು, ನಮ್ಮ ಪದಾಧಿಕಾರಿಗಳು ಕೂಡ ಸುಮಾರು ಚುನಾವಣೆಯಿಂದ ಕೊನೆಯವರೆಗೂ ಕೂಡ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ರು. ಹೀಗಾಗಿ ಗೆಲ್ಲಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಅದರಲ್ಲಿ ನೋ ಡೌಟ್ ಚೆನ್ನಾಗಾಗಿದೆ. ಇಲ್ಲ, ಎಲ್ಲ ಒಂದೇ ಅಂತ ಹೇಳಲಿಕ್ಕಾಗಲ್ಲ, ಗ್ಯಾರಂಟಿನ 100ಕ್ಕೆ 100 ಅಂತ ಹೇಳಲಿಕ್ಕಾಗಲ್ಲ. ಡೆವಲಪ್ಮೆಂಟ್ ಇರ್ಬೋದು, ಮೇಟಿ ಅವ್ರ ಮ್ಯಾಗಿದ್ದ ಅಭಿಮಾನ ಇರ್ಬೋದು, ಪಾರ್ಟಿ ಬೇಸ್ ವೋಟ್ರಿದ್ದಾರೆ. ಸೊ ಇವೆಲ್ಲ ಕೂಡಿ ಗೆಲ್ಲಲಿಕ್ಕಾಗಿದೆ. ಒಂದೇ ಫ್ಯಾಕ್ಟ್ರಿಯಿಂದ ಗೆಲ್ಲಲಿಕ್ಕಾಗಿದೆ, ಎಲ್ಲ ಆಲ್ ಫ್ಯಾಕ್ಟ್ರಿ ಕೂಡಿ ಗೆಲ್ಲಲಿಕ್ಕೆ ಆಗಿದೆ. ಇಲ್ಲ, 100ಕ್ಕೆ 100 ಎಲ್ಲ ಗ್ಯಾರಂಟಿ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ಅದು ಪಾರ್ಟ್ ಇದೆ ಅದರಲ್ಲಿ, ನೋ ಡೌಟ್. ಇಲ್ಲ, ಅದೇ ಹೇಳಲ್ಲ, ಅದಕ್ಕೆ 100ಕ್ಕೆ 100 ಗ್ಯಾರಂಟಿ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ಕೂಡಿ ಅದು ಒಂದು ಪಾರ್ಟ್ ಇರ್ತಿದೆ. 10ರಲ್ಲಿ ಅದು 1% ಡೆವಲಪ್ಮೆಂಟು, ಮೇಟಿ ಅವರ ಅಭಿಮಾನ, ಪಕ್ಷದ ಓಟು, ಡೆವಲಪ್ಮೆಂಟು, ಇವೆಲ್ಲ ಕೂಡಿ ಗೆಲ್ಲಲಿಕ್ಕೆ ಒಂದೇ. ಆದರೆ ಒಂದರಿಂದ ನಾವು ಯಾವುದೇ ಗೆಲ್ಲಲಿಕ್ಕಾಗಲ್ಲ. ಸುಮಾರು ಫ್ಯಾಕ್ಟ್ರಿಗಳಿಂದ ಗೆದ್ದಿದೆ, ಅದರಲ್ಲಿ ನೋ ಡೌಟ್. ಯಾರು ಇಷ್ಟು 10,000 ಅಷ್ಟೇ ಮ್ಯಾಕ್ಸಿಮಮ್. ನಮ್ಮ ಓಟುಗಳು BJPಯಲ್ಲಿ ಇರೋದ್ರಿಂದ ಅವನು ವಾಪಸ್ ಪಡೆಯುವಲ್ಲಿ ಯಶಸ್ವಿ ಆಗಿದ್ವಿ. ನಾವೇನು 5 ಓಟ್ ಹತ್ತೀವಿ, SC/ST ಓಟ್ ಹತ್ತಿಲ್ಲ, ಅವರೆಲ್ಲ BJPಯಲ್ಲೇ ಇದ್ದರು. ಸೊ ಅವನು ವಾಪಸ್ ತರುವಂಥ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಸಕ್ಸಸ್ ಆಗಿದೆ. ಸೊ ಅಂತರ ಆಗಲಿಕ್ಕೆ ಇದು ಕೂಡ ಭಾಳ ಮುಖ್ಯ ಕಾರಣ. ಯಾವುದ್ರೆ ಹೌದು, ನಮ್ಮ ಟೀಮ್ ಕೂಡ ಸಾಕಷ್ಟು ವರ್ಕ್ ಮಾಡೋದ್ರಿಂದ 5 ಮತಗಳನ್ನು ಒಂದು ಕಡೆ ತರಲಿಕ್ಕೆ ಅಡಿಷ್ನಲ್ ಗೆಲ್ತಿದ್ವಿ, ಮಾರ್ಜಿನ್ ಕಡಿಮೆ ಆಗೋಯಿತು. ಆದರೆ ಇದು ಹೈಯೆಸ್ಟ್ ಆಗಲಿಕ್ಕೆ 5 ಮತಗಳನ್ನು ಒಂದೇ ಕಡೆ ತರಲಿಕ್ಕೆ ಸಕ್ಸಸ್ ಆಗಿದ್ದೀವಿ, ಯಶಸ್ವಿಯಾಗಿ. ಸೇಮ್ ಶಿಗ್ಗಾಂವದಲ್ಲಿ ಏನಾಗಿದೆ, ಇಲ್ಲಿ ಕೂಡ ಅದೇ ರೀತಿ ವರ್ಕ್ ಮಾಡಿದ್ವಿ. ಇದು ಶಿಗ್ಗಾಂವ್ಗಿಂತ ಚುನಾವಣೆ ಇನ್ನೂ ಸುಲಭ ಆಗಿದೆ. ಅಲ್ಲಿ ಮಾಡಲಿಕ್ಕೆ ಸ್ವಲ್ಪ ಟಫ್ ಆಗಿತ್ತು ಅದು. ಸೊ ಇಲ್ಲಿ ಭಾಳ ಸುಲಭವಾಗಿ ನಾವು ಕೆಲಸ ಮಾಡಲಿಕ್ಕೆ, ಅಲ್ಲಿ 5 ಮತಗಳು ನಮ್ಮನ್ನು ಗೆಲ್ಲಿಸಿದ್ವಿ. ಇಲ್ಲಿ ಕೂಡ ಅದೇ ಗೆಲ್ಲಿಸಿದ್ವಿ. ಡೆಫಿನೆಟ್ಲಿ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಅದಕ್ಕೆ ಮುಖ್ಯ ಬೆನ್ನೆಲುಬು, ಸೂತ್ರ. ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಷ್ಟೇ. 5 ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು, ಅಧಿಕಾರ ಕೊಡಿಸ್ಬೇಕು. ಅದನ್ನು ನಮ್ಮ ಪಕ್ಷದವರು ಮಾಡಬೇಕು ಮುಂದಿನ 2 ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ. ಅದೇ ನಮಗೆ ಚಾಲೆಂಜ್. ಈಗ 2 ವರ್ಷದಲ್ಲಿ ಅವಕಾಶ ಇದೆ. ಒಳ್ಳೆ ಕೆಲಸ ಮಾಡಿ ಅವ್ನು ಒಗ್ಗೂಡಿಸಿದ್ರೆ ಮತ್ತೆ ನಾವು ಅಧಿಕಾರದಲ್ಲಿ ಬರ್ತೀವಿ. ಇಲ್ಲ, ಅವಾಗ ಮತ್ತೆ ಬೇರೆ ಆಗ್ತೈತಿ. ಮತ್ತೆ JDP TPಯಲ್ಲಿ ಮತ್ತೆ ಬೇರೆ ಆಗುತ್ತೆ, MLA ಬಂದಾಗ ಬೇರೆ ಆಗುತ್ತೆ, ಮತ್ತು MP ಬಂದಾಗ ಬೇರೆ ಆಗುತ್ತೆ. ಒಂದೇ ರೀತಿ ನಾಳೆ JDP TPಗೆ ಹಿಂಗೆ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಲೋಕಲ್ ಫೈಟ್ ಅದು. ನಮ್ಮ ಓಟ್ ಆ ಕಡೆ ಹೋಗ್ತಾವೆ, ಅವ್ರ ಓಟ್ ಈ ಕಡೆ ಬರ್ತಾವೆ. 100% MLA ಅದಕ್ಕೂ ಮಾಡಲಿಕ್ಕಾಗಲ್ಲ. MLAಗೆ ಮಾತ್ರ 5 ಫ್ಯಾಕ್ಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಅದು JDP TPಯಲ್ಲಿ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಅವನು 5ನೇ ಇರ್ತಾನೆ, ಅಪೋಸಿಟು ಲೋಕಲ್ ಆಗ್ತದೆ. ನಾವು ಇದು ಪ್ರಯೋಗ JDP ಮತ್ತು ಇದು MLA MP ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮದೇ ಓಟ್ ಅದೇನು, ಅದಕ್ಕಿಂತ ಆತಂಕ ಪಡುವಂಥದ್ದೇನಿಲ್ಲ. ಅದು ನಮ್ಮ ಓಟೇ ಹೋಗಿದೆ ಅಲ್ಲಿ, ಮತ್ತೆ ವಾಪಸ್ ಮುಂದಿನ ಸಾರಿ ಬರ್ತದೆ. ಸೊ ಅದಕ್ಕೆ ಪಕ್ಷ ವಿರೋಧಿಗಳ ಕೈವಾಡದಿಂದನೇ ಆಗಿರೋದಲ್ವ ಸರ್? ಕೈವಾಡದಿಂದ ಆಗಿದೆಯೋ ಅಥವಾ ಅಲ್ಲಿ ಲೋಕಲ್ ಸಮಸ್ಯೆಯಿಂದ ಆಗಿದೆ, ಅಥವಾ ಕ್ಯಾಂಡಿಡೇಟ್ ಅಷ್ಟೇನು ಪ್ರಬಲ ಇದ್ರಾ, ಎಲ್ಲ ಸ್ಟಡಿ ಮಾಡಬೇಕಲ್ಲ ಯಾಕಾಯ್ತಂತ. ಈಗ 2 ವರ್ಷ ಆಯ್ತು ಸರ್, 2 ವರ್ಷ ಆದ್ಮೇಲೆ ಈಗ 5 ವರ್ಷ ಆಯ್ತು. ಈಗ 5 ವರ್ಷ ಆದ್ಮೇಲೆ ಈಗ 2 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 ವರ್ಷ
ಕ್ಷೇತ್ರದಲ್ಲಿ ಅಲ್ಲದೆ ಕ್ಯಾಂಡಿಡೇಟ್ SDPI ಅವರು ಸ್ಥಳೀಯರೇ ಅಲ್ಲ, ಅವ್ರು ತಗೊಳ್ತಾರೆ 20,000 ವೋಟ್ ಅನ್ನೋದಾದ್ರೆ ನಿಮ್ಮ ಅಭ್ಯರ್ಥಿ ಪ್ರಬಲ ಅಲ್ಲ. ಇಲ್ಲ, ಹಂಗೇನಾಗೋಲ್ಲ. ಅದು ಒಂದು ಲೋಕಲ್ ಕ್ಲಾಶ್ ಬಂದಾಗ ಅದು ಲೋಕಲ್ ಹೊರಗಿನವರ ಒಳಗಿನವ್ರ ಪ್ರಶ್ನೆ ಬರೋದಿಲ್ಲ. ಅದು ಒಳಗೋವರೆಗೂ ಪ್ರಶ್ನೆ ಬರೋದಿಲ್ಲ. ಅದು ಲೋಕಲ್ ಆಂತರಿಕೆಲ್ಲ ಬಂದಾಗ ಅದೆಲ್ಲ ಆಗ್ತದೆ. ಹಂಗಾಗಿದೆ. ಅದನ್ನು ಸರಿಪಡಿಸುವಂಥ ಸ್ಥಳೀಯ ಮುಖಂಡರು ಅವ್ರ ಮ್ಯಾಗೆ ಸಂಬಂಧಪಟ್ಟದ್ದು, ಅದು ಪಾರ್ಟಿಗೆ ಸಂಬಂಧ ಅಲ್ಲ. ಅವರು ಸ್ಥಳೀಯ ಸಮಸ್ಯೆಗಳನ್ನು 2 ವರ್ಷಗಳಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ಕೋಬೇಕಷ್ಟೇ. ಅದು ಒಂದು ಎಲೆಕ್ಷನ್ನಿಂದಲೇ ಮುಸ್ಲಿಮ್ರದ್ದು ಒಂದು ಅಂದರೆ ಅವರ ಶಕ್ತಿ ಏನು ಅನ್ನೋದನ್ನು ತೋರಿಸಿದ್ದಾರೆ ದಾವಣಗೆರೆಯಲ್ಲಿ. ನಮ್ಮನ್ನು ಕಡೆಗಣಿಸಿದ್ರೆ, ನಮ್ಮನ್ನು ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ ಏನೋ ಅಂತ. ಈ ಜನರಲ್ ಎಲೆಕ್ಷನ್ ಅಂತ ಬಂದಾಗ ಈ ಮುಸ್ಲಿಂ ಕಮ್ಯುನಿಟಿನ ಒಗ್ಗೂಡಿಸೋದು ಹೆಂಗೆ? ಒಗ್ಗೂಡಿಸೋದಿಲ್ಲ. ಅದು ದಾವಣಗೆರೆಗೆ ಸೀಮಿತವಾಗಿರುವಂಥ ಸಮಸ್ಯೆ ಇರೋದು, ಎಂಟೈರ್ ಸ್ಟೇಟಿಗೆ ಸಂಬಂಧಪಟ್ಟದ್ದು ಅಲ್ಲ ಅದು. ಮತ್ತು ನಾಳೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ರೀತಿ ಇರುತ್ತದೆ. ಅಲ್ಲಿ ಅವ್ರಿಗೇನು ಸಮಸ್ಯೆ ಆಗಿದೆ, ಅನ್ಯಾಯ ಆಗಿದ್ದು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಇನ್ನೂ ಟೈಮ್ ಇದೆ. ಅವ್ರನ್ನೆಲ್ಲ ಕರೆಸಿ ಲೀಡರ್ನ CM ಅವರು DCM ಮಾಡ್ತಾರೆ. ಇನ್ನೂ ಅವಕಾಶ ಇದೆ, ಅದಕ್ಕೆ ಮಾಡ್ತೀವಿ. ಅದನ್ನು ಮಾಡ್ತಾರೆ. CM DCM ಅವ್ರು ಇದ್ದಾರೆ, ಅವರು ಅದನ್ನು ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಸರಿಯಾದ ರೀತಿಯಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡ್ತಾರೆ. ವೇಟ್ ಮಾಡೋದು. ಏನು ಆ ಥರ ಮಾಡುವಂಥದ್ದು ಏನಿಲ್ಲ, ಕಣ್ಣಿಗೆ ಕಾಣ್ತದಲ್ಲ. ಕಿವಿ ಕೇಳಿದೆ, ಕಣ್ಣಿಗೆ ಕಾಣ್ತದೆ. ಏನೋ ಪರಾಮರ್ಶೆ ಮಾಡೋದು ನಮ್ಮ ಗೊಂದಲದಿಂದ ಅದು ಓಟ್ ಹೋಗಿದೆ ಅಷ್ಟೇ. ಅದೇನಾದ ಏನೋ ಸ್ಟಡಿ ಮಾಡಿರ್ತಾರೆ, ಎಲ್ಲ ಓಪನ್ ಟಾಕ್ಸ್ ಇದೆ. ಅದು ಯಾಕೆ ನಮ್ಮ ಓಟಲ್ಲಿ ಹೋಯ್ತು, ಏನು ಸಮಸ್ಯೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡೋಣ. ಅದೇನಂತ ಆತಂಕ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ ದಾವಣಗೆರೆ ಬಗ್ಗೆ. ಭಾಳ ಪ್ರಮುಖವಾಗಿ ಹೈಕಮಾಂಡ್ ಭೇಟಿ ಮಾಡಿದ್ರಿ ಸರ್, ನಾವು ಕೂಡ ಹುದ್ದೆ ಆಕಾಂಕ್ಷಿ ಇದ್ದೀರಿ, ಏನಾದರೂ ಇಲ್ಲ ಅದ್ರ ಬಗ್ಗೆ ಏನೂ ಇಲ್ಲ, ಆಕಾಂಕ್ಷೆಗಳ ಏನೂ ಇಲ್ಲ. ಹೋದಾಗ ಒಂದ್ಸರಿ ಭೇಟಿ ಆಗೋದು ಅಂತ ವಾಡಿಕೆ ಭೇಟಿ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದೇ ಹೇಳೋದು, ಅದು CM DC ಅವ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಾವು ಕನ್ವಿನ್ಸ್ ಮಾಡಿದ್ವಿ ಅವ್ರಿಗೆ, ಅಧ್ಯಕ್ಷರು ಹೇಳಿದ್ದೀವಿ, DCM ಅವ್ರಿಗೆ ಎಲ್ಲರೂ ಕೂಡಿ ಹೇಳಿದ್ದೀವಿ. ಬಟ್ ಈಗ ಸುಲಭನ ಸರ್, 20,000 ವೋಟಲ್ಲಿ ಹೋಗಿದೆ, ಅಲ್ಲಿ ಸಪೋರ್ಟಿವ್ ಆಗಿತ್ತು ಅನ್ನೋಂಥ ಅಲಿಗೇಷನ್ಸ್ ಇದೆ, ಆಡಿಯೋ ಇದೆ, ಆರೋಪ ಇದೆ, ಇದೆಲ್ಲದರ ಮಧ್ಯೆ ಸುಲಭನ ಸರ್? ಆಗಿದ್ರಲ್ಲ, ಹಿಂದೂ ಭಾಳಷ್ಟು ಜನ ಮಾಡ್ಯಾರ, ಪಕ್ಷದಾಗದಾರ ಇನ್ನೂ ಅವರು. ಹಿಂದೆ ಕೂಡ ಸಾಕಷ್ಟು ಜನ ವಿರೋಧ ಮಾಡಿದ್ರು ಕೂಡ ಪಕ್ಷ ಅವರಿಗೆ ಮತ್ತೆ ಅವಕಾಶ ಕೊಟ್ಟಿದ್ದಿರಲ್ಲ. ಇದು ಆ ರೀತಿ ನೋಡೋಂತ ಹೇಳ್ತೇವೆ ಅಷ್ಟೇ ರೀ. ಸಾಕಷ್ಟು ಜನ ವಿರೋಧ ಮಾಡಿದ್ರು, ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಳಕ್ಕಾಗಿಲ್ಲ. ಒಂದು ಸಾರಿ ಮಾಡಿರ್ತಾರೆ ತಪ್ಪು, ಮತ್ತೊಂದು ಸಾರಿ ಅವಕಾಶ ಕೊಡುವಂಥ ಫಾರ್ಮುಲಾ ಇದೆಯಲ್ಲ, ಇಲ್ಲಿ ಆ ಫಾರ್ಮುಲಾ ಅಡಾಪ್ಟ್ ಮಾಡೋಣ. ಹೇಳಿದ್ವಿ, ಆಲ್ರೆಡಿ ಹೇಳಿದ್ರಲ್ಲ, ಈಗಾಗಲೇ ಹೇಳಿದ್ರಲ್ಲ. ಈಗಾಗಲೇ ಅಧ್ಯಕ್ಷಕ್ಕೆ ನೀವು ಹೇಳಿದ್ದೀವಿ, ಈ ಚುನಾವಣೆ ಆಗಲಿ ಅಂತ ಹೇಳಿದ್ದಾರೆ. ಮತ್ತೆ ರಿಮೈಂಡರ್ ಮಾಡ್ತೀವಿ ಅವ್ರಿಗೆ. ಪಂಚರಾಜ್ಯ ಫಲಿತಾಂಶ ಮುಗಿತು ಸರ್. ನಮ್ಮ ಕರ್ನಾಟಕ CM ಕುರ್ಚಿ ಫಲಿತಾಂಶ ಯಾವಾಗ? ನಾಳೆ ಕತೆ ಆಗ್ತಾ ಇಲ್ಲ, ಮೇ 4 ನಂತರ ಅದು ನಮ್ಮ ವ್ಯಾಪ್ತಿಗಿಲ್ಲ, ನಮ್ಮ ಅಂಗಳದಲ್ಲಿ ಚೆಂಡು ಇಲ್ಲ ಅದು. ಯಾಕಂದ್ರೆ ನಿಮ್ಮ ಚೆಂಡು KPCC ಕಡೆ ಹೋಗ್ಬೇಕಾದ್ರೆ ಅದು ಕ್ಲಿಯರ್ ನಮ್ಮ ಚೆಂಡು ಬಾಗಲಕೋಟೆಯಲ್ಲಿ ಇತ್ತು, ಅಷ್ಟು ಗೋಲ್ ಆಡಿದ್ವಿ, ಗೆಲ್ಲಿಸ್ತೀವಿ, ಬಂದಿವಿ. ಇದು ನಮ್ಮ ಕೈಗಿಲ್ಲರಲ್ಲ. ಇದು ಡೆಲ್ಲಿ ಅವರ ಅಂಗಳದಲ್ಲಿದೆ. ಅವ್ರು ಯಾವ ಡೇಟ್ ಹೇಳ್ತಾರೆ ನೋಡ್ಬೇಕು. 15 ಅಂತಾರೆ, 10 ಅಂತಾರೆ, ಯಾವುದು ಗೊತ್ತಿಲ್ಲ. ಕರೀಲೇಬೇಕಲ್ಲ, ಬ್ರೇಕ್ ಹಾಕಲೇಬೇಕು, ಕರೀಲೇಬೇಕು. ಅದಕ್ಕೊಂದು ಏನು ಇತ್ಯರ್ಥ ಮಾಡಲೇಬೇಕು. ಎಲ್ಲಾದ್ರೂ ರಿಕ್ವೆಸ್ಟು, ಎಲ್ಲಾದ್ರೂ ಡಿಮಾಂಡ್ ಅದೇ ಇದೆಯಲ್ಲ, ಎಲ್ಲರೂ ಹೇಳಿಕೆ ಅದೇ ರೀತಿ ಇದೆ. ಸ್ವಂತಕರಿಗೆ ಅವರೇ ಹೇಳ್ಯಾರಲ್ಲ, ಮೊನ್ನೇನು ಹೇಳ್ಯಾರ, ಬೇಗ ಮಾಡ್ತೀವಿ ಅಂತ ಸ್ವಂತ ಅಧ್ಯಕ್ಷ ಹೇಳಿದ್ದಾರೆ. ಸೊ ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಆಗಬೇಕಲ್ಲ, ಮತ್ತು ಎಷ್ಟು ದಿವಸ ಕೊಡೋರು ನೀವು? ಇನ್ನು ಇದೇನೋ ಚುನಾವಣೆ ಇತ್ತು, ಓಕೆ, ಅದಾದ್ಮೇಲೆ ಬೇಗ ಆಗಬೇಕಂತ ಎಲ್ಲರದ್ದು ಆಸೆ ಇದೆ. ಸೊ ಮುಂದೆ ರಾಜ್ಯಸಭೆ ಪಕ್ಷದ ಚುನಾವಣೆ ಎಲ್ಲ ಇದೆ, ಅಷ್ಟರೊಳಗೆ ಆದರೆ ಬೆಟರ್ ಅನ್ಸುತ್ತೆ. ಆಗ್ಬೇಕು, ಯಾವಾಗ ಆಗಲೇಬೇಕು, ಬೇಗ ಆಗಬೇಕು. ಇನ್ನು 1 ತಿಂಗಳು ಆಗೋದು, 1 ತಿಂಗಳು ಯಾಕೆ ವೇಟ್ ಮಾಡಬೇಕು? ಇವತ್ತು ಮುಗಿಸ್ಬೇಕು, ಬೇರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ. ಉಪಚುನಾವಣೆ ಎರಡು ಗೆದ್ದುಗಳೇ ಆಗುತ್ತೆ. ಯಾರು ಬಲಿಷ್ಠರಾದ್ರು ಸರ್? CM ಬಲಿಷ್ಠರಾದ್ರ, ಕಾಂಗ್ರೆಸ್ ಬಲಿಷ್ಠ ಆಯ್ತು, ಯಾರು ಬಲಿಷ್ಠ? ಪಾರ್ಟಿ ಆಯಿತು, ನಾವೆಲ್ಲ ಮಾಡೋದು ಪಾರ್ಟಿ ಕೆಲಸ ಅಲ್ಲ. ಇದರಲ್ಲಿ ಒಬ್ರು ಹೆಚ್ಚು ಮಾಡಿದ್ದಾರೆ, ಕೆಲವರು ಕಡಿಮೆ ಮಾಡಿದ್ದಾರೆ, ಕೆಲವರು ಅರ್ಧ ಮಾಡಿದ್ದಾರೆ. ಎಲ್ಲರದ್ದು ಪಾತ್ರ ಇದ್ದೇ ಇರೋದು, ಇರ್ಲಂತಿಲ್ಲ.
ಸೊ ಇದು ಪಕ್ಷ ಬಲಿಷ್ಠ. ಪಕ್ಷ ಇದ್ದರೆ ನಾವಿರ್ತೇವೆ, ಇಂಡಿವಿಜುವಲ್ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಪಕ್ಷ ಫಸ್ಟ್, ಆಮ್ಯಾಗ ನಾವೆಲ್ಲ. ಹೈಕಮಾಂಡ್ ಭೇಟಿ ಮಾಡಿದ್ರಲ್ಲ ಸರ್, ರಾಜ್ಯದ ವಸ್ತುಸ್ಥಿತಿಯ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟರು ಸರ್? ಏನಿಲ್ಲ ಏನಿಲ್ಲ, ಜಸ್ಟ್ ಭೇಟಿ ಅದು ಅಷ್ಟೇ. ಭೇಟಿಯಾಗಿ ಮಾತಾಡ್ಕೊಂಡು ಬಂದೆ ಅಷ್ಟೇ. ಇದನ್ನೇ ಹೇಳಿದೆ, ಅದನ್ನೇ ಬೇಗ ಇತ್ಯರ್ಥ ಮಾಡಿ ಅಂತ. 2022 ಗೆಲ್ಲಬೇಕು ಅನ್ನೋದಾದ್ರೆ ಇಲ್ಲಿಯ ಪರಿಸ್ಥಿತಿಗಳನ್ನ ತಿಳಿ ಮಾಡಬೇಕಲ್ಲ, ಗೊಂದಲ ಇದೆ, ತಿಳಿ ಮಾಡ್ಬೇಕಂತ ಹೇಳಿದ್ವಿ. ಪ್ರತಿ ಸಾರಿ ಹೋದಾಗ ಹೇಳಿದ್ದೀವಿ, ಹೊಸದೇನಲ್ಲ. ಖರ್ಗೆ ಅವ್ರು ಇತ್ಯರ್ಥ ಮಾಡ್ತೀವಿ ಅಂತ ಅಂತಿದ್ದಾರೆ ಸರ್. ಖರ್ಗೆ ಅವರೇ ಬಂದ್ಬಿಡಿ ಅಂತ ಕೆಲವರು ನಿಮ್ಮವರೇ ಹೇಳ್ತಿದ್ದಾರೆ. ಖರ್ಗೆ ಅವ್ರು ಅವ್ರು ಬಂದ್ರೆ ಏನೂ ಆಗಲ್ಲ, ಖರ್ಗೆ ಅವರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ ಸರ್. ನೋಡಿ, ನಾವೇನು ಕೊಟ್ಟರು ಅದು ನಮ್ಮ ಸಲಹೆ ಅಷ್ಟೇ. ಫೈನಲಾಗಿ ಡಿಸಿಷನ್ ತೊಗೊಳೋರು ಯಾರು? ಹೈಕಮಾಂಡು. ನಾವೊಂದು ಹೆಸರು ಹೇಳ್ತೀವಿ, ಇನ್ನೊಬ್ರು ಇನ್ನೊಂದು ಹೆಸರು ಹೇಳ್ತಾರೆ, ಮತ್ತೊಬ್ಬರು ಹೇಳ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಅಷ್ಟೇ. ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ, ಮುಕ್ತಿದೆ, ಹೇಳ್ತೀವಿ ಅಷ್ಟೇ. ಅಂತಿಮವಾಗಿ ಅವರೇ ಡಿಸಿಷನ್ ತೊಗೋಬೇಕು ಏನಂತ. ಖರ್ಗೆ ಅವರು ಕೂಡ ಸಿಎಂ ಬೈಕ್ ವ್ಯಕ್ತಪಡಿಸಿದ್ದಾರೆ. ಮೇಲವರು ಹೇಳ್ತಾರೆ ಹಣೆ ಬರದಲ್ಲಿ ಇರ್ಬೇಕಲ್ಲ ಅಂತ ಅಂತೀವಿ. ಮಾಡ್ತಾ ಇಲ್ಲ ಅಂತ ಸರ್ ಸಂದೇಶ ಇನ್ನೇ ಹೇಳ್ತಾ ಇದ್ದೀರಿ, ಮಾಡ್ತಾ ಇಲ್ಲ ಅಂತ ಹೇಳಿ. ನಮ್ಮ ಕೈಯಲ್ಲಿ ಇಲ್ಲದ್ರೆ ನಾವು ಇದ್ರೆ ಮಾಡ್ತಿದ್ವಿ, ನಮ್ಮ ಕಡೆ ಇಲ್ಲ ಅದು. ನಮ್ಮ ಕಡೆ ಇದ್ದರೆ ಎಲ್ಲರೂ ಡಿಸಿಷನ್ ತೊಗೊಳ್ತೀವಿ, ಇಲ್ಲ ಅದು ಇರೋದು ಹೈಕಮಾಂಡ್ನಲ್ಲಿ ಡಿಸಿಷನ್ ತೊಗೊಳೋದು. ನಮ್ಮಲ್ಲಿ ಏನಿದೆ ಏನಿಲ್ಲ, ನಮ್ಮ ಅಭಿಪ್ರಾಯ ಹೇಳ್ಬೋದು, ಸ್ವತಂತ್ರ ಇದು ಹೇಳ್ತೀವಿ. ಅದನ್ನು ಬಿಟ್ಟರೆ ಹೆಚ್ಚಿಗಿಲ್ಲ ನಮ್ಮ ಕಡೆ.